ಸ್ನೇಹಿತರೆ ಕೇಳಿದ್ರಲ್ಲ, ನೀವು ಯಾವ ರೀತಿಯಾಗಿ ವಿಡಿಯೋನ ಎಡಿಟ್ ಮಾಡ್ತೀರಾ, ದಯವಿಟ್ಟು ಒಂದು ವಿಡಿಯೋ ಮಾಡಿ ತಿಳಿಸಿ, ಒಂದು ಡೆಮೋ ವಿಡಿಯೋ ಅಂತ ಹೇಳಿದ್ದೀರಾ. ಸಹ ಎಡಿಟ್ ಮಾಡೋಕ್ಕೆ ಬಳಕೆ ಮಾಡುವಂತಹ ಆ್ಯಪ್ ಬಂದ್ಬಿಟ್ಟು VN ಆ್ಯಪ್ ಬಿಟ್ಟರೆ ಬೇರೆ ಇನ್ಯಾವ ಆ್ಯಪ್ನು ಕೂಡ ನಾನು ಬಳಕೆ ಮಾಡೋದಿಲ್ಲ. ಸೊ ಇದರಲ್ಲಿ ಯಾವ ರೀತಿಯಾಗಿ ನಾನು ಎಡಿಟ್ ಮಾಡ್ತೀನಿ ಅಂತ ಹಂತವಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಯಾರೆಲ್ಲ ಇವಾಗ ತಾನೇ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲರಿಗೂ ಕೂಡ ತುಂಬ ಉಪಯೋಗವಾಗುವಂತಹ ವಿಡಿಯೋ ಇದು. ಉಚಿತವಾಗಿ ಸಿಗುವಂತಹ ಆ್ಯಪ್ಗಳ ಮುಖಾಂತರ ನಮ್ಮ ಕರಿಯರ್ನ ನಾವೇ ರೂಪಿಸ್ಕೊಳ್ಬೋದು. ಸೊ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಕಾಸ್ಟ್ಲಿಯಾಗಿ ಸುಮ್ಮನೆ ಆ್ಯಪ್ಗಳನ್ನ ಇದು ಮಾಡ್ಕೊಳ್ಳೋ ಬದಲು, ಎಡಿಟಿಂಗ್ ಮಾಡಿಸ್ಕೊಳ್ಳೋ ಬದಲು, ಸೊ ಈ ರೀತಿ ನಿಮ್ಮ ಸ್ಕಿಲ್ನ ನೀವೇ ಡೆವಲಪ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ನಾನು ಕೂಡ ಇದೇ ರೀತಿ ಫೋನಲ್ಲಿ ನೋಡಿಬಿಟ್ಟೆ ಎಡಿಟಿಂಗ್ನ ಕಲ್ತಿದ್ದು. ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ನಮಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಮಾಹಿತಿಗಳು ಇರ್ತವೆ. ನಾವು ಗ್ರೋ ಆಗೋಕ್ಕೆ ಏನೆಲ್ಲ ಬೇಕು ಅದೆಲ್ಲ ಕೂಡ ಮಾಹಿತಿನ ನೀಡಿರ್ತಾರೆ. ಸೊ ಅಂಥ ಒಳ್ಳೊಳ್ಳೆ ವಿಡಿಯೋನ ನೋಡಿ ನಿಮ್ಮ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಈ ಸ್ಕಿಲ್ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಕೇಳಿದ್ರಲ್ಲ, ನೀವು ಯಾವ ರೀತಿಯಾಗಿ ವಿಡಿಯೋನ ಎಡಿಟ್ ಮಾಡ್ತೀರಾ, ದಯವಿಟ್ಟು ಒಂದು ವಿಡಿಯೋ ಮಾಡಿ ತಿಳಿಸಿ, ಒಂದು ಡೆಮೋ ವಿಡಿಯೋ ಅಂತ ಹೇಳಿದ್ದೀರಾ. ಸೊ ನಾನು ಯೂಸ್ ಮಾಡುವಂಥ ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F21. ಸೊ ತುಂಬ ಸಿಂಪಲ್ ಆಗಿರುವಂಥ ಫೋನ್ ನಾನು ಬಳಕೆ ಮಾಡ್ತಿರೋದು. ಇನ್ನು ನಾನು ಬಳಕೆ ಮಾಡುವಂತಹ ಎಡಿಟ್ ಮಾಡೋಕ್ಕೆ ಬಳಕೆ ಮಾಡುವಂತಹ ಆ್ಯಪ್ ಬಂದ್ಬಿಟ್ಟು VN ಆ್ಯಪ್ ಬಿಟ್ಟರೆ ಬೇರೆ ಇನ್ಯಾವ ಆ್ಯಪ್ನು ಕೂಡ ನಾನು ಬಳಕೆ ಮಾಡೋದಿಲ್ಲ. ಸೊ ಇದರಲ್ಲಿ ಯಾವ ರೀತಿಯಾಗಿ ನಾನು ಎಡಿಟ್ ಮಾಡ್ತೀನಿ ಅಂತ ಹಂತವಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಸೊ ಫಸ್ಟ್ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಸೊ ಇಲ್ಲಿ ನಮ್ಮದು ಆ್ಯಪ್ ಇದೆ, ಫ್ರೀ ಆ್ಯಪು. ಸೊ ಇಲ್ಲಿ ಕಾಣ್ತಿದೆ ನೋಡಿ, VN ಆ್ಯಪು. ನಾನು ನನ್ನ ಎಲ್ಲ ವಿಡಿಯೋನೂ ಕೂಡ ಇದೇ ಒಂದು VN ಆ್ಯಪಲ್ಲೇ ನಾನು ಎಡಿಟಿಂಗ್ ಮಾಡೋದು. ಸೊ ಆ್ಯಪ್ನ ಓಪನ್ ಮಾಡಿಬಿಟ್ಟು ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ನಾನು ಇಷ್ಟೊಂದು ವಿಡಿಯೋನ ಎಡಿಟಿಂಗ್ ಮಾಡಿದ್ದೀನಿ. ಕೆಲವೊಂದು ವಿಡಿಯೋ ಎಡಿಟಿಂಗ್ ಮಾಡಿದ್ದನ್ನು ಮೆಮೊರಿ ಫುಲ್ ಆಗಿರೋದ್ರಿಂದ ಕೆಲವೊಂದು ಡಿಲೀಟ್ ಮಾಡಿದ್ದೀನಿ. ಸೊ ಈ ಥರ ಓಪನ್ ಆಗುತ್ತೆ ಫಸ್ಟು, ಓಕೆನಾ. ನಾವು ಆಲ್ರೆಡಿ ಒಂದು ವಿಡಿಯೋನ ಡೈರೆಕ್ಟಾಗಿ ವಿಡಿಯೋ ಮಾಡಿದ್ದೀನಿ ಒಂದು. ಆ ವಿಡಿಯೋನ ನಾನು ಎಡಿಟಿಂಗ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಪ್ಲಸ್ ಇದೆಯಲ್ಲ, ಈ ಪ್ಲಸ್ ಸಿಂಬಲಲ್ಲಿ ನಾವು ಹಿಂಗೆ ಕ್ಲಿಕ್ ಮಾಡ್ಕೋಬೇಕು. ನ್ಯೂ ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಈ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಸೇವ್ ಅಂತ ಕೊಡಬೇಕು. ಸೊ ಆಗ ನಮಗೆ ಡೈರೆಕ್ಟಾಗಿ ಗ್ಯಾಲರಿಗೆ ಹೋಗುತ್ತೆ ಯಾವ ವಿಡಿಯೋ ತೊಗೋಬೇಕು ನೀವು ಅಂತಂದು. ಸೊ ಇಲ್ಲಿ ನಾನು ಚೆಕ್ ಮಾಡ್ಕೋತೀನಿ. ಇಲ್ಲಿ ನಾನು ಈ ವಿಡಿಯೋನ ತಗೋತೀನಿ. ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ವಿಡಿಯೋನ ತಗೋತಾ ಇದ್ದೀನಿ, ಯಾವುದೋ ಒಂದು ರ್ಯಾಂಡಮ್ ಆಗಿರೋ ವಿಡಿಯೋನ. ಸೊ ಇಲ್ಲಿ ನಾನು ಮಾತಾಡಿದ್ದೀನಿ. ಸೊ ಈ ಮಾತಾಡಿರೋದು ನಿಮಗೆ ಕೇಳಿಸ್ಬಾರ್ದಲ್ಲ, ಹಂಗಾಗಿ ನಾನು ವಾಲ್ಯೂಮ್ ಅಂತ ಇದೆಯಲ್ಲ ಇಲ್ಲಿ ಮ್ಯೂಟ್ ಮಾಡ್ಕೋತಿದ್ದೀನಿ. ಓಕೆ, ಈಗ ನಾನು ಏನು ಮಾಡಿದ್ದೀನಿ, ನನಗೆ ವಾಯ್ಸ್ ಓವರ್ ಕೊಡಬೇಕು ಇದರಲ್ಲಿರೋ ವಾಯ್ಸು ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಮತ್ತು ಅಷ್ಟು ಎಫೆಕ್ಟ್ ಅನ್ನಿಸ್ತಿಲ್ಲ ಅಂತ ಅಂದರೆ ನಾನು ಇಲ್ಲಿ ಹೋಗ್ತೀನಿ. ಇಲ್ಲೇನು ಮ್ಯೂಸಿಕ್ ಸಿಂಬಲ್ ಕಾಣ್ತಿದ್ದಿಲ್ಲ, ಫಸ್ಟ್ನೇದು ಆಪ್ಷನ್ನು, ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ರೆಕಾರ್ಡ್ ಅಂತ ಇದೆಯಾ ನೋಡಿ, ಮ್ಯೂಸಿಕ್ ಎಫೆಕ್ಟ್ ರೆಕಾರ್ಡ್ ಅಂತ, ಈ ರೆಕಾರ್ಡ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಿ ನಾನು ನನ್ನ ವಾಯ್ಸ್ ಓವರ್ನ ಕೊಡ್ತೀನಿ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡಿಕೊಂಡ್ರೆ ಟೈಮಿಂಗ್ ತೋರಿಸುತ್ತೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಈಗ ಓಕೆ ಕೊಟ್ಟಿದ್ದೀನಿ. ಈಗ ನೋಡಿ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈ ಥರ ನೀವು ವಾಯ್ಸ್ ಓವರ್ ಕೊಡಬೇಕು. ಸೊ ಇದು ವಾಯ್ಸ್ ಓವರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಟಿ ಅಂತ ಇದೆ ನೋಡಿ, ಟೆಕ್ಸ್ಟ್ ಅಂತಂದು ಟಿ ಅಂದರೆ. ಸೊ ಇಲ್ಲಿ ನೀವು ಏನಾದರೂ ವಿಡಿಯೋ ಮೇಲ್ಗಡೆ ನಿಮಗೆ ಬರಿಬೇಕು ಅಂದರೆ ಬರಿಬೋದು. ಕನ್ನಡ ಬರಿಬೋದು, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಬರಿಬೋದು. ನಾವು ಕನ್ನಡದಲ್ಲೇ ಬರಿತೀನಿ. ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡುವ ವಿಧಾನ.
ಸೊ ದೊಡ್ಡದಿದ್ರೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದಿದ್ರೆ ಚಿಕ್ಕದು ಮಾಡ್ಕೋಬೇಕು. ಸೊ ಈ ಥರ ಫೇಸ್ ಮೇಲೆ ಆಗುತ್ತೆ ಅಲ್ವಾ, ಹಂಗಾಗಿ ನಾನು ಇದನ್ನು ಒಂದು ಸೆಕೆಂಡು ಕಲರಿಂಗ್ ಚೇಂಜ್ ಮಾಡ್ಕೋತೀನಿ ಫಸ್ಟು. ನೋಡಿ ಇಲ್ಲಿ ಕಲರ್ಗಳು ಬರ್ತವೆ, ಯಾವ ಕಲರ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಎ ಅಂತಿದೆಯಲ್ಲ, ಇಲ್ಲಿ ಬೋಲ್ಡ್ ಮಾಡ್ಕೊಂಬಿಡ್ತೀನಿ. ಸೊ ಇದನ್ನು ನಾನು ಕೆಳಗಡೆ ಇಳಿಸ್ಕೊತಿದ್ದೀನಿ. ಸೊ ಈ ಥರ ನೀವು ಏನಾದರೂ ಬರಿಬೇಕು ವಿಡಿಯೋ ಮೇಲೆ ಅಂತಿದ್ರೆ ಈ ಥರ ಬರಿಬೋದು. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಮೂರನೇದು ಫೋಟೋಸ್ ಎಲಿಮೆಂಟ್ಸ್ ಟೆಕ್ಸ್ಟ್ ಅಂತಂದು ಬರುತ್ತೆ. ಸೊ ಫೋಟೋಸ್ ಯಾವುದಾದ್ರೂ ಫೋಟೋ ಹಾಕಬೇಕು ನೀವಿಲ್ಲಿ ಅಂತ ಅಂದರೆ ಏನು ಹಾಕಲಿ, ನಾನು ಏನಾದರೂ ಒಂದು ಹಾಕ್ತೀನಿ, ನನಗೆ ರ್ಯಾಂಡಮ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಈ ಒಂದು ಫೋಟೋ ಹಾಕ್ತೀನಿ. ಸೊ ಫೋಟೋ ಈ ಥರ ಕೂರಿಸಿದ್ದೀನಿ. ಫೋಟೋ ಈಗ ಕೂರಿಸಿ ಹಿಂಗೆ ಬಂತು ನೋಡಿ. ಈ ಒಂದು ಫೋಟೋಗೆ ಎಫೆಕ್ಟ್ ಕೂಡ ಕೊಡ್ಬೋದು. ಯಾವ ಥರ ಅಂತ ಅಂದರೆ ಈ ಫೋಟೋನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದಿಷ್ಟು ಆಪ್ಷನ್ ಬಂದು ನೋಡಿ, ಬ್ಲೂ ಕಲರಲ್ಲಿ ರೀಪ್ಲೇಸ್ ಅಂದರೆ ಈ ಫೋಟೋ ತೆಗೆದು ಬೇರೆ ಫೋಟೋ ಹಾಕ್ತೀರಾ ಅಂದರೆ ಓಕೆ. ಮೋಷನ್ ಅಂತ ಇದೆ ನೋಡಿ, ಇನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಎಫೆಕ್ಟ್ ನೋಡಿ ಯಾವ ಥರ ಇದೆ, ಎಷ್ಟು ಸಖತ್ತಾಗಿ ಬರ್ತಿದ್ದಾವೆ. ಅಂದರೆ ನೀವು ಹೇಳ್ತಾ ಇರೋ ಕಂಟೆಂಟು ಇದಕ್ಕೂ ಮ್ಯಾಚ್ ಆಗ್ತಾ ಇರಬೇಕು, ನೋಡೋರಿಗೆ ಎಫೆಕ್ಟ್ ಅನ್ನಿಸ್ಬೋದು. ಸೊ ನೋಡೋರಿಗೆ ಎಫೆಕ್ಟ್ ಆಗಬೇಕು ಅಂದರೆ, ಸೊ ಇದು ತುಂಬ ಲೇಟಾಗಿ ಬರಬೇಕು, ಸ್ಲೋ ಆಗಿ ಬರಬೇಕು, ಅದನ್ನು ನಾವಿಲ್ಲೇ ಆಪ್ಷನ್ ಇರುತ್ತೆ, ಇಲ್ಲಿ ನೋಡಿಕೊಂಡು ಎಡಿಟ್ ಮಾಡ್ಕೋಬೇಕು. ಸೊ ಇದು ಒಂದು ಆಪ್ಷನ್ ನಿಮಗೆ. ಇವು 3 ಆಯಿತು. ಈಗ ನಾವು ಇಲ್ಲಿ ಬಂದುಬೇಡ. ಸೊ ನನ್ನ ವೀಡಿಯೋನ ಫಿಲ್ಟ್ರ್ ಹಾಕ್ಕೋಬೇಕು ಅಂದರೆ ನಾನು ಬೆಳ್ಳಗೆ ಕಾಣಬೇಕು, ಇನ್ನು ಚೆನ್ನಾಗಿ ಸಖತ್ತಾಗಿ ಕಾಣಬೇಕು ಅಂತ ಅಂದರೆ ಇಲ್ಲಿ ನೋಡಿ ಇಷ್ಟೊಂದಿದ್ದಾವೆ. ಇವನ್ನೆಲ್ಲವನ್ನು ಕೂಡ ನಾನು ಹಾಕೋಬೋದು ನೋಡಿ, ಇಷ್ಟು ಬೆಳ್ಳಗಾದೆ. ಈ ಥರ ನಿಮ್ಮ ವೀಡಿಯೋಸ್ಗೆ ಇಲ್ಲ ನ್ಯಾಚುರಲಾಗಿ ಇರಲಿ ಅಂದರೆ ನ್ಯಾಚುರಲ್ಲಾಗಿಯೇ ಹಾಕ್ಬೋದು. ನಾನು ಆಲ್ಮೋಸ್ಟ್ ಯಾವ ವೀಡಿಯೋನೂ ಕೂಡ ಫಿಲ್ಟರ್ ಯಾವಾಗೂ ಇಟ್ಟಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಇಡ್ತೀನಿ ಅಷ್ಟೇ, ಬಟ್ ಯೂಟ್ಯೂಬಲ್ಲಿ ಆಲ್ಮೋಸ್ಟು ಏನು ವಿಡಿಯೋ ತೆಗ್ದಿರ್ತೀನಲ್ಲ ಅದನ್ನೇ ಇಟ್ಟಿರ್ತೀನಿ. ಓಕೆ, ಈ ಥರ ನೀವು ಮಾಡ್ಕೋಬೋದು. ಸೊ ಇದು ಬೇಡ ನಿಮಗೆ ಅಂತ ಅಂದರೆ ಬ್ಯಾಕ್ ಹೋಗ್ಬಿಟ್ರೆ ನಾರ್ಮಲ್ ವಿಡಿಯೋ ಬಂದುಬಿಡುತ್ತೆ. ಸೊ ಇದಿಷ್ಟು ಫಿಲ್ಟರು. ನೆಕ್ಸ್ಟು ಟ್ರಿಮ್ ಮಾಡಬೇಕು. ನೀವು ವಿಡಿಯೋ ಕ್ಲಿಕ್ ಮಾಡ್ಕೊಂಬಿಟ್ಟು ಟ್ರಿಮ್ ಅಂತ ಒತ್ತಿ. ಅಂದರೆ ಈಗ ಈ ವಿಡಿಯೋ ನೀವು ಎಷ್ಟು ತೆಗಿಬೇಕು, ಇಷ್ಟು ತೆಗಿಬೇಕಾ, ಇಷ್ಟು ಹಾಕಬೇಕಾ ನೋಡಿ, ಇಷ್ಟೇ ಇರಲಿ, ಇದಿಷ್ಟು ಕಟ್ ಮಾಡ್ಕೊಂಡ್ಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ. ಆ ಥರ ಅಪ್ಲೈ ಆಲ್ ಅಂತ ಕೊಟ್ಟರೆ ಕಟ್ ಮಾಡ್ಕೊಂಡು ಹಾಕ್ಬಿಡುತ್ತೆ. ಆ ಥರ ಇದು ಟ್ರಿಮ್ ಕೆಲಸ. ಇನ್ನು ಎಫೆಕ್ಟ್ಸ್ ಅಂತ ಬಂದರೆ ಈ ವಿಡಿಯೋ ಕ್ಲಿಕ್ ಮಾಡ್ಕೊಂಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವು ಕೂಡ ಜನಗಳನ್ನು ವ್ಯೂವರ್ಸ್ನೇ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದೊಂದು ಆಪ್ಷನ್ನು ನೋಡಿ, ಏನು ಬರುತ್ತೆ ಈ ಥರ. ಇವೆಲ್ಲವೂ ಕೂಡ ಎಫೆಕ್ಟ್ಗಳು ಮತ್ತು ವಿಡಿಯೋ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಇನ್ನು ತೆಗೆದುಬಿಡ್ತೀನಿ. ಯಾಕೆಂದರೆ ಅದೇ ವಾಯ್ಸ್ ಓವರೇ ಬರ್ತಾಯಿದೆ. ಸೊ ಆಯಿತಾ, ಆ ಥರ ಈಗ ಎಫೆಕ್ಟು ಕೊಟ್ಟಿದ್ದೀನಿ ನೋಡಿ ಫಸ್ಟಿಂದ. ನೋಡಿ ಎಫೆಕ್ಟ್ ಕಾಣ್ತಾಯಿದೆ, ಝೂಮಲ್ಲಿ ಬರ್ತಿದೆ. ನಿಮಗಿದು ಬೇಡ ಅಂತ ಅಂದರೆ ನೋಡಿ ನೋಡಿ ಇದು ಎಫೆಕ್ಟ್. ಓಕೆನಾ, ಎಫೆಕ್ಟ್ಸಲ್ಲಿ ನೀವು ಎಫೆಕ್ಟ್ ಬೇಕು ಅಂತ ಅಂದರೆ ಎಫೆಕ್ಟ್ ಮಾಡ್ಕೋಬೋದು. ಈಗ ನನಗೆ ಇಲ್ಲಿಂದ ಇಲ್ಲಿ ತನಕ ನನಗೆ ವೀಡಿಯೋ ಬೇಡ ಅಂದರೆ ಇಲ್ಲೇನು ಗೆರೆ ಕಾಣ್ತಿದೆ, ಈ ಗೆರೆಯಿಂದ ಈ ಗೆರೆ ತನಕ ವೀಡಿಯೋ ಬೇಡ, ನಾನು ತೆಗಿಬೇಕು. ಹೆಂಗೆ ತೆಗಿಬೇಕು ಅಂತಂದರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸ್ಪ್ಲಿಟ್ ಅಂತ ಇದೆ ನೋಡಿ, ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ವೀಡಿಯೋ 2 ಭಾಗ ಆಗುತ್ತೆ. ಇದೊಂದು ಭಾಗ ಆಗುತ್ತೆ, ಇದೊಂದು ಭಾಗ ಆಗುತ್ತೆ. ಸೊ ಆಗ ನಾನು ಇಲ್ಲಿಂದ ಇಲ್ಲಿ ಕಟ್ ಮಾಡಬೇಕು. ಸೊ 3 ಭಾಗ ಆಯಿತು. ಸೊ ನನಗೆ ಈ ಪಾರ್ಟ್ ಬೇಡ. ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಓಕೆನಾ. ಸೊ ಬೇಡ ನನಗೆ ಮತ್ತೆ ಬೇಕು ಅಂತಂದರೆ ಅಂಡೋ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ನೆಕ್ಸ್ಟ್ ಇದೆ 2 ಬೇಕು ಅಂದರೆ ಡುಪ್ಲಿಕೇಟ್ ಆಗುತ್ತೆ. ಡುಪ್ಲಿಕೇಟ್ ಬೇಡ ನಮಗೆ. ಸೊ ಲಾಕ್ ಮಾಡಬೇಕು, ಇದನ್ನೇನು ಚೇಂಜ್ ಆಗಬಾರ್ದು ಅಂದರೆ ಅದು ಮಾಡ್ಬೋದು, ರೀಪ್ಲೇಸ್ ಮಾಡ್ಬೋದು. ಸೊ ಇದಿಷ್ಟು ಒಂಥರ ಬೇಸಿಕ್ ಅಷ್ಟೇ ಇವು. ನೆಕ್ಸ್ಟ್ ಈ ವಿಡಿಯೋ ಬೇಡ ಅಂದರೆ ಇಲ್ಲಿ ಡಿಲೀಟ್ ಅಂತ ಇದೆ, ಡಿಲೀಟ್ ಆಪ್ಷನ್ ಅಂದರೆ ಡಿಲೀಟ್ ಹೋಗ್ಬಿಡುತ್ತೆ. ಸೊ ಅದು ಕೂಡ ಅವಶ್ಯಕತೆ ಇಲ್ಲ. ನಿಮಗೆ ಡಿಲೀಟ್ 2 ಕಡೆ ಸಿಗುತ್ತೆ, ಇಲ್ಲೊಂದು ಕಡೆ ಸಿಗುತ್ತೆ, ಇಲ್ಲೊಂದು ಕಡೆ ಸಿಗುತ್ತೆ, ಕೆಳಗಡೆ ಮೇಲ್ಗಡೆ 2 ಕಡೆನೂ ಇದೆ.
ತುಂಬ ಈಸಿ ಇದೆ. ಒಂದು ಸಲ ವಿ ಎನ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನೀವೇ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ಕಟ್ಔಟ್ ಅಂತ ಇದೆ ನೋಡಿ, ನೆಕ್ಸ್ಟು ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಇದೆ ಕಟ್ಔಟ್ ಅಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಅದನ್ನು ನಾವು ತೆಗಿಬೇಕು, ಕೇವಲ ನಾವು ಮಾತ್ರ ಕಾಣಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಈ ಥರ ನೋಡಿ, ಓಕೆ ಮಾಡಿದ್ದೀನಿ ನೋಡಿ, ಕೇವಲ ನಾನು ಮಾತ್ರ ಕಾಣ್ತಿದ್ದೀನಿ, ಅದಕ್ಕೆ ಕಟ್ಔಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಪೀಡ್ ಅಂತ ಇದೆ ನೋಡಿ. ಈ ವಿಡಿಯೋ ನಿಮಗೆ ಸ್ಪೀಡಾಗಿ ಹೋಗಬೇಕು. ಯಾವುದಾದ್ರೂ ಬೇರೆ ಒಂದು ವಿಡಿಯೋ ನೀವು ಯಾವುದೋ ಒಂದು ಜಾತ್ರೆ ತೋರಿಸ್ತಾ ಇದ್ರಿಂದ ಅದು ಸ್ಪೀಡಲ್ಲಿ ತೋರಿಸ್ಬೋದು ಮತ್ತು ಸ್ಲೋ ಕೂಡ ತೋರಿಸ್ಬೋದು. ಅದು ಹೆಂಗೆ ಅಂದರೆ ಇಲ್ಲೊಂದು 5 ಡಾಟ್ಸ್ ಇದೆಯಲ್ಲ, ಈ ಡಾಟ್ಸ್ನ ಮೇಲೆ ಕಳಿಸಿದರೆ ಸ್ಪೀಡ್ ಆಗುತ್ತೆ, ವಿಡಿಯೋ ಸ್ಪೀಡ್ ಆಗಿಬಿಡುತ್ತೆ ನೋಡಿ. ವಿಡಿಯೋ ಹೆಂಗೆ ಸ್ಪೀಡ್ ಆಗಿಬಿಡುತ್ತೆ ನೋಡಿ, ಹೆಂಗೆ ಸ್ಪೀಡಾಗಿ ಓಡ್ತಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, ಈಗ ಇದನ್ನು ನೀವು ಸ್ಲೋ ಮಾಡಬೇಕು. ಸ್ಪೀಡ್ಗೆ ಹೋಗ್ಬಿಟ್ಟು ಇವನ್ನೆಲ್ಲ ಕೆಳಗಡೆ ಇಳಿಸ್ಬಿಡಿ. ಇದು ಸ್ಲೋ. ಸೊ ಎಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀನಿ ನೋಡಿ ಅಲ್ವಾ? ಸೊ ಇದು ಸ್ಲೋ. ಸೊ ನೆಕ್ಸ್ಟು ಕ್ರಾಪ್ ಅಂತ ಬರುತ್ತೆ. ಅಂದರೆ ನೀವು ವಿಡಿಯೋ ಕ್ರಾಪ್ ಎಷ್ಟಕ್ಕೆ, ಇದು ನಾರ್ಮಲ್ ನಿಮಗೆ ಗೊತ್ತೇ ಇರುತ್ತೆ. ಕ್ರಾಪ್ ಅಂದರೆ ಆಪ್ಷನ್ನು ವಿಡಿಯೋನ ಕಟ್ ಮಾಡೋದು, ಆ ಕಡೆ ಈ ಕಡೆ ಎಡ್ಜಸ್ ಎಲ್ಲ ಕಟ್ ಮಾಡೋದು, ಬೇಡದೇ ಇರೋದು ಏನಾದರೂ ಬಂದಿದ್ದರೆ ಅದನ್ನ ಕಟ್ ಮಾಡೋದು, ಆ ಥರ. ಆಯಿತು, ನೆಕ್ಸ್ಟ್ ಕ್ರಾಪ್ ಆಯಿತು. ಈಗ ರೊಟೇಟ್, ಇದು ರೊಟೇಟ್ ಅಂದರೆ ರೊಟೇಟ್ ಮಾಡೋದು ನೋಡಿ, ಇಷ್ಟೇ. ಸೊ ನೆಕ್ಸ್ಟು ಮಿರರ್ ಇಮೇಜ್ ಅಂತ ಇದು ನೋಡಿ, ಇದು ಹಿಂಗಿದೆಯಲ್ಲ, ಈ ಕಡೆ ಮಿರರ್ ಆಗ್ತದೆ, ಇದು ಮಿರರ್ ಇಮೇಜ್. ನೆಕ್ಸ್ಟು ಫ್ಲಿಪ್ ಅಂದರೆ ಕೆಳಗಡೆ ಮೇಲೆ, ಕೆಳಗಡೆ ಮೇಲೆ. ಸೊ ಇಲ್ಲಿಂದ ಏನು ಬರುತ್ತಲ್ಲ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಸೊ ಸಿಂಪಲಾಗಿ ಅಂದರೆ ಇವಿಷ್ಟು ಕಲೀರಿ ಫಸ್ಟು. ಇದು ಒಂಥರ ಬೇಸಿಕ್ ಎಡಿಟಿಂಗ್ ಇದು. ಸೊ ಇದಿಷ್ಟು ಆದಮೇಲೆ ನಿಮ್ಮ ವಿಡಿಯೋ ಎಲ್ಲ ರೆಡಿ ಆಗಿದೆ ಅಂತ ನಿಮಗೆ ಗೊತ್ತಾದಮೇಲೆ ನಿಮಗೆ ಏನಾದರೂ ಲಾಸ್ಟಿಗೆ ಮ್ಯೂಸಿಕ್ ಆ್ಯಡ್ ಮಾಡೋದಿತ್ತು ಅಂದರೆ ಇಲ್ಲೊಂದು ಮ್ಯೂಸಿಕ್ ಬರ್ತವೆ. ಮ್ಯೂಸಿಕ್ ಸ್ಟಾರ್ಟಿಂಗ್ ನಾವು ವಾಯ್ಸ್ ಓವರ್ ಕೊಟ್ಟವಲ್ಲ ಅದೇ ರೀತಿ ಈ ಕಡೆ ಮ್ಯೂಸಿಕ್ ಎಫೆಕ್ಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ಮ್ಯೂಸಿಕ್ ಬರ್ತವೆ. ಈ ಮ್ಯೂಸಿಕ್ನ ತೊಗೊಂಡ್ಬಿಟ್ಟು ನಾವು ವಿಡಿಯೋಗೆ ಹಾಕೋಬೋದು ನೋಡಿ. ಯೂಸ್ ಅಂತ ಮಾಡಿಕೊಂಡ್ರೆ, ಓಕೆ ಮಾಡಿದರೆ ನಮ್ಮ ವಿಡಿಯೋಗೆ ಮ್ಯೂಸಿಕ್ ಬಂದಿರುತ್ತೆ ಅಲ್ವಾ? ಸೊ ಈ ಥರ ವಿಡಿಯೋ ಬಂದಿರುತ್ತೆ. ಈಗೆಲ್ಲ ವಿಡಿಯೋ ಎಲ್ಲ ರೆಡಿ ಆಯಿತು ಅಂದ್ಕೊಳ್ಳಿ. ಸೊ ಯಾರಾದರೂ ಮಧ್ಯದಲ್ಲಿ ಕರೆದ್ರು ಅಂತ ಅಂದ್ಕೊಳ್ಳಿ, ಇಲ್ಲ ಮನೇಲಿ ಏನೋ ಒಂದು ಕೆಲಸ ಬಂತು, ಮನೇಲಿ ಮಗು ಇರುತ್ತೆ, ಮಗು ಅಳ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನೀವು ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ 3 ಆಪ್ಷನ್ ಬರ್ತದೆ. ಸೇವ್ ದ ಪ್ರಾಜೆಕ್ಟ್ ಆ್ಯಂಡ್ ಎಕ್ಸಿಟ್ ಡೈರೆಕ್ಟ್ಲಿ, ಕ್ಯಾನ್ಸಲ್. ಈ 3ರಲ್ಲಿ ನೀವು ಫಸ್ಟ್ನೇ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಎಕ್ಸಿಟ್ ಡೈರೆಕ್ಟ್ಲಿ ಅಂದರೆ ನೀವು ಇಷ್ಟ ತನಕ ಮಾಡಿರೋ ವಿಡಿಯೋ ಎಲ್ಲ ಹೋಗ್ಬಿಡುತ್ತೆ. ಕ್ಯಾನ್ಸಲ್ ಅಂದ್ರೂ ಕೂಡ ಕ್ಯಾನ್ಸಲ್ ಮಾಡಿದರೆ ಇದೇ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಫಸ್ಟ್ ಸೇವ್ ದ ಪ್ರಾಜೆಕ್ಟ್ ಅಂಡ್ ಎಕ್ಸಿಟ್ ಅಂತ ಓದ್ತಿದ್ರೆ ಇದು ಓಕೆ, ಇಲ್ಲೇ ಇರುತ್ತೆ. ನಿಮ್ಮ VN ಆ್ಯಪಲ್ಲೇ ನೀವು ಎಡಿಟ್ ಮಾಡಿರುವಂತಹ ವಿಡಿಯೋ ಭದ್ರವಾಗಿರುತ್ತೆ. ನೀವು ಹಂಗೆ ಡೈರೆಕ್ಟ್ ಎಕ್ಸಿಟ್ ಹೊಡಿದ್ರಿ ಅಂದರೆ ಇಷ್ಟ ತನಕ ಮಾಡಿರೋದೆಲ್ಲ ವೇಸ್ಟು. ನನಗೊಂದು 2 ಸಲ ಈ ಥರ ಆಗಿದೆ. ಸೊ ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಕ್ಲೋಸ್ ಮಾಡಿಬಿಟ್ಟು ಹೊರಟೋಗ್ತೀರಾ. ನೆಕ್ಸ್ಟ್ ಬಂದಾಗ ನೀವು ಓಕೆ ಮುಗ್ದಿದೆ, ಮತ್ತೆ ಏನೇನು ಚೇಂಜ್ ಮಾಡಬೇಕು ಅಂತ ವಿಡಿಯೋ ಓಪನ್ ಮಾಡ್ಕೊಂಬಿಟ್ಟು ಮತ್ತೆ ಏನೇನು ಚೇಂಜ್ ಮಾಡಬೇಕು ಅಂತ ನೋಡ್ಕೊಂಬಿಟ್ಟು ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಸೇವ್ ಆಪ್ಷನ್ ಇದೆ ನೋಡಿ. ಈ ಸೇವ್ ಆಪ್ಷನ್ನ ಓಪನ್ ಮಾಡ್ಕೊಂಬಿಟ್ಟು, ಸೊ ಇಲ್ಲಿ ಮ್ಯಾನ್ಯುಯಲ್ಲೇ ಇರಲಿ, ಆಟೋ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಆಲ್ರೆಡಿ ಡಿಫಾಲ್ಟಾಗಿ ರೆಡಿಯಾಗಿರುತ್ತೆ. ಎಕ್ಸ್ಪರ್ಟ್ ಅಂತ ಮಾಡ್ಕೊಳ್ಳಿ. ಸೊ ಎಕ್ಸ್ಪರ್ಟ್ ಅಂತ ಮಾಡ್ಕೊಳ್ಳೋದ್ರಿಂದ ನಿಮ್ಮ VNನಲ್ಲಿ ರೆಡಿ ಮಾಡಿರುವಂತಹ ವಿಡಿಯೋ ಗ್ಯಾಲರಿ ಒಳಗಡೆ ಹೋಗಿ ಸೇರುತ್ತೆ. ಅರ್ಥ ಆಯ್ತಾ? ಸೊ ಆವಾಗ ನೀವು ಗ್ಯಾಲರಿಯಿಂದ ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಎಕ್ಸ್ಪೋರ್ಟ್ ಮಾಡ್ಕೊಂಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಸೊ ಇದಿಷ್ಟು ವಿಡಿಯೋ ಎಡಿಟಿಂಗ್ ವಿಡಿಯೋ. ಹಂಗೆ 1 ನಿಮಿಷ ತೋರಿಸ್ಬಿಡ್ತೀನಿ. ಇದು ಡೈರೆಕ್ಟ್ ಹೆಂಗೆ ಗ್ಯಾಲರಿಗೆ ಹೋಗುತ್ತೋ ಇಲ್ಲೊಂದು ಡೌಟ್ ಇದ್ದರೆ ನೋಡಿ. 100% ಆಯಿತು. ಇಟ್ಸ್ ಗ್ರೇಟ್, ಡನ್. ಓಕೆ, ಇದಾದಮೇಲೆ ಗ್ಯಾಲರಿಗೆ ಹೋದೆ. ನಂದು ವಿಡಿಯೋ ಬಂದಿದೆ ನೋಡಿ ಇಲ್ಲಿ, ಎಫೆಕ್ಟ್ ಎಡಿಟ್ ಮಾಡುವ ವಿಧಾನ. ಸೊ ಈ ಥರ ನಾನು ಮಾಡಿದಂತಹ ವಿಡಿಯೋ ಗ್ಯಾಲರಿ ಬಂದಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನ ಎಡಿಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ.
ಸೊ ನೀವು ಯಾರೆಲ್ಲ ಇವಾಗ ತಾನೇ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲರಿಗೂ ಕೂಡ ತುಂಬ ಉಪಯೋಗವಾಗುವಂತಹ ವಿಡಿಯೋ ಇದು. ಉಚಿತವಾಗಿ ಸಿಗುವಂತಹ ಆ್ಯಪ್ಗಳ ಮುಖಾಂತರ ನಮ್ಮ ಕರಿಯರ್ನ ನಾವೇ ರೂಪಿಸ್ಕೊಳ್ಬೋದು. ಸೊ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಕಾಸ್ಟ್ಲಿಯಾಗಿ ಸುಮ್ಮನೆ ಆ್ಯಪ್ಗಳನ್ನ ಇದು ಮಾಡ್ಕೊಳ್ಳೋ ಬದಲು, ಎಡಿಟಿಂಗ್ ಮಾಡಿಸ್ಕೊಳ್ಳೋ ಬದಲು, ಸೊ ಈ ರೀತಿ ನಿಮ್ಮ ಸ್ಕಿಲ್ನ ನೀವೇ ಡೆವಲಪ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ನಾನು ಕೂಡ ಇದೇ ರೀತಿ ಫೋನಲ್ಲಿ ನೋಡಿಬಿಟ್ಟೆ ಎಡಿಟಿಂಗ್ನ ಕಲ್ತಿದ್ದು. ಸೊ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ನಮಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಮಾಹಿತಿಗಳು ಇರ್ತವೆ. ನಾವು ಗ್ರೋ ಆಗೋಕ್ಕೆ ಏನೆಲ್ಲ ಬೇಕು ಅದೆಲ್ಲ ಕೂಡ ಮಾಹಿತಿನ ನೀಡಿರ್ತಾರೆ. ಸೊ ಅಂಥ ಒಳ್ಳೊಳ್ಳೆ ವಿಡಿಯೋನ ನೋಡಿ ನಿಮ್ಮ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಈ ಸ್ಕಿಲ್ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಸೊ ಹಂಗಾಗಿ ಈ ಒಂದು ವಿಡಿಯೋನ ಮಾಡಿದ್ದು. ತುಂಬ ಜನರೇ ಕೇಳಿದ್ದೀರಾ ಯಾವ ಥರ ಎಡಿಟ್ ಮಾಡೋದು, ದಯವಿಟ್ಟು ಹೇಳ್ಕೊಡಿ ಅಂತಂದು ತುಂಬ ಜನ ನನ್ನ ಹಳೆ ವಿಡಿಯೋಗಳಿಗೆ ಮೆಸೇಜ್ ಮಾಡಿದ್ದೀರಾ. ದಯವಿಟ್ಟು ಹೇಳ್ಕೊಡಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತಂದು. ಸೊ ಪ್ರತಿಯೊಂದು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ವಿಡಿಯೋನ ಇದೇ ಥರ ಎಡಿಟ್ ಮಾಡ್ಕೊಂಬಿಟ್ಟು ಅಪ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.